ಮತ ಯುದ್ಧ ಮುಗಿದ್ರೂ ಮಂಡ್ಯ ಅಖಾಡದಲ್ಲಿ ಮಾತಿನ ಮಲ್ಲ ಯುದ್ಧ ನಿಂತಿಲ್ಲ. ಸುಮಲತಾ ಪ್ರಚಾರಕ್ಕೆ ಬರಲಿಲ್ಲ ಅನ್ನುವ ದೇವೇಗೌಡರ ಹೇಳಿಕೆಗೆ ಸಂಸದೆ ಸುಮಲತಾ ಸೈಲೆಂಟ್ ಆಗಿಯೇ ತಿವಿದಿದ್ದಾರೆ. ನಾನೇ ಮನೆ ಬಾಗಿಲಿಗೆ ಹೋಗಿದ್ನಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ರು. ಚುನಾವಣೆ ಬಳಿಕ ಬಿಜೆಪಿ ವಿರುದ್ಧನೂ ಗೌಡರು ಮಾತಾಡ್ತಾರೆ ಅಂತ ಡಿಕೆ ಶಿವಕುಮಾರ್ ಗುಡುಗಿದ್ರು. ನನ್ನನ್ನು ಯಾವುದೇ ಒಂದು ಪ್ರಚಾರಕ್ಕೆ ನೀವು ಬನ್ನಿ ಅಂತ ಈವರೆಗೂ ಕರೆದಿಲ್ಲ. ಯಾರೂ ನನ್ನ ಫೋನಲ್ಲೂ ಟಚ್ಚಲ್ಲೂ ಇಲ್ಲ. ಅವತ್ತು ಕುಮಾರಸ್ವಾಮಿ ಅವ್ರು ನಮ್ಮ ಮನೆಗೆ ಬಂದಾದ ಮೇಲೆ ಈವರೆಗೂ ಅಲ್ಲಿಂದನೂ ನನ್ನ ಜೊತೆಯಲ್ಲಿ ಯಾರೂ ಫೋನಲ್ಲಿ ಮಾತಾಡಿಲ್ಲ. ನನ್ನ ಸುತ್ತಮುತ್ತ ಯಾರಿಗೂ ನಮ್ಮ ಆಪ್ತರಿಗೂ ಯಾರೂ ಕೇಳಲಿಲ್ಲ. ನಾನೇ ಅವ್ರ ಮನೆಗೆ ಹೋಗಿ ಅವ್ರ ಸಹಕಾರ ಕೋರಿ ನಾನೇ ಅವರಿಗೆ ಕೃತಜ್ಞತೆ ಸಲ್ಲಿಸಿ ಬಂದಿದ್ದೇನೆ. ಅದಕ್ಕಿಂತ ಏನು ಮಾಡ್ಬೇಕು? ನಾನು ಸಹಕಾರನೂ ಕೇಳಿದ್ದೇನೆ. ಇಲ್ಲಿ ಅದು ಹೇಳ್ತಾ ಇರುವ ಅಂಬರೀಷ್ ಅಭಿಮಾನಿಗಳು ಒಳಗೊಂಡಂತೆ ನನಗೆ ಕೆಲಸ ಮಾಡಿದ್ದಾರೆ. ನನಗಿಲ್ಲಿ ಕ್ಷೇತ್ರದಲ್ಲಿ ಪಕ್ಷಭೇದ ಮರೆತು ಅಂತ ಹೇಳಿದೆ. ನರೇಂದ್ರ ಮೋದಿ ಅವರ ಕಾರ್ಯಕ್ರಮದಲ್ಲಿ ಒಂದು 2 ದಿನ ಪ್ರಚಾರಕ್ಕಾದ್ರೆ ಸಾಧ್ಯ ಆದರೆ ಬನ್ನಿ ಯಾಕಂತ ಕರೆದಿದ್ದೇನೆ. ಅವ್ರಿಗೆ ತಡೆಯಕ್ಕಾಗಲ್ಲ, ಬೇರೆಯವರು ಬೇರೆ ಯಾರು ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ನೆಕ್ಸ್ಟ್ ಬಿಜೆಪಿ ಅವ್ರ ಮೇಲೆ ಬೀಳ್ತಾರೆ. ಫಸ್ಟ್ ಎಲೆಕ್ಷನ್ ನಾಳೆಯಿಂದ ಈಗಾಗಲೇ ನಿನ್ನೆ ದೇವೇಗೌಡರು ಹೇಳಿದ್ದಾರೆ, ಸುಮಲತಾ ಸಹಕಾರ ಕೊಡ್ತಾ ಇಲ್ಲ, ಪ್ರೀತಮ್ ಸಹಕಾರ ಕೊಡ್ತಾ ಇಲ್ಲ. ಈಗ ಅವ್ರ ಮೇಲೆ ಬಿಡ್ತಾರೆ. ನಾಳೆಯಿಂದನೇ ಶುರು ನೋಡಿ. ಬಿಜೆಪಿ ನೆಕ್ಸ್ಟ್ ಟಾರ್ಗೆಟ್, ನಾವಲ್ಲ ನೆಕ್ಸ್ಟ್. ರಾಜ್ಯ ರಾಜಕಾರಣದಲ್ಲಿ 2ನೇ ಹಂತದ ಮತ ಕಹಳೆ ಮೊಳಗಿದೆ. ಹೇಗಿದೆ ಪ್ರಚಾರ ಪರ್ವ ಅನ್ನುವ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮೊದಲ ಹಂತದ ಮತದಾನ ಮುಕ್ತಾಯವಾಗಿದೆ. ದಕ್ಷಿಣ ಕರ್ನಾಟಕ ಭಾಗದ 14 ಕ್ಷೇತ್ರದ ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರ ಆಲ್ರೆಡಿ ಬರದಾಗಿದೆ. ಅತ್ತ 2ನೇ ಹಂತದ ಮತದಾನ ಕ್ಷೇತ್ರಗಳಲ್ಲಿ ಕ್ಯಾಂಪೇನ್ ಕಿಕ್ ಏರಿದೆ. ದಕ್ಷಿಣ ಬೆನ್ನಲ್ಲೇ ಉತ್ತರ ಅಭ್ಯರ್ಥಿಗಳ ಪರ ಅಬ್ಬರಿಸಿದ್ದಾರೆ ದಿಗ್ಗಜ ನಾಯಕರು. ರಂಗೇರಿದ ಯಾದಗಿರಿ ಅಖಾಡದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ ನಾಯಕ ಪರ ಅಬ್ಬರಿಸಿದ್ದಾರೆ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ. ಸುರಪುರ ನಗರದ ವಾಲ್ಮೀಕಿ ಸರ್ಕಲ್ನಿಂದ ಗಾಂಧಿ ಸರ್ಕಲ್ವರೆಗೆ ರೋಡ್ ಶೋ ಮೂಲಕ ಮತಯಾಚಿಸಿದ್ರು. ನಡ್ಡಾ ರೋಡ್ ಶೋನಲ್ಲಿ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಮೋದಿ ಮೋದಿ ಜೈ ಘೋಷ ಮೊಳಗಿಸಿದ್ರು. ರಾಯಚೂರಿನ ಮಾನ್ವಿ ಪಟ್ಟಣದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ ನಾಯಕ ಪರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತಯಾಚಿಸಿದ್ರು. ಇದೇ ವೇಳೆ ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಆಕಿ ಪ್ರಿಯಾಂಕಾ ವಡ್ರಾ ಇವು ಎಟ್ಟರೆ ಅಡ್ಡ ಹೆಸರುಗಳತ್ತ. ಇವು ಒರಿಜಿನಲ್ ಗಾಂಧಿನೂ ಅಲ್ಲಿವು, ಇವು ಒರಿಜಿನಲ್ ಅಲ್ಲಿವು ಎಲ್ಲ ಡೂಪ್ಲಿಕೇಟ್. ಇದಕ್ಕೆ ಯಾವ ಹುಟ್ಟೈತೋ ಅದಕ್ಕೆ ಯಾವ ಹುಟ್ಟೈತೋ ಇದಕ್ಕೆ ಅಲ್ಲ. ಗಾಂಧಿ ಅತ್ ಸರ್ನೇಮ್ ಹೆಂಗೆ ಬತ್ತಪ್ಪ? ಅದಕ್ಕೇನು ದಾಖಲೆನೇ ಇಲ್ಲ. ಬೆಳಗಾವಿಯಲ್ಲಿ ಗೆದ್ದು ಬೀಗಲು ಜಗದೀಶ್ ಶೆಟ್ಟರ್ ನಿರಂತರ ಪ್ರಚಾರ ಮಾಡುತ್ತಿದ್ದಾರೆ. ಶೆಟ್ಟರ್ಗೆ ಬಲ ತುಂಬುವುದಕ್ಕೆ ಏಪ್ರಿಲ್ 28ಕ್ಕೆ ಪ್ರಧಾನಿ ಮೋದಿ ರಣಕಹಳೆ ಮೊಳಗಿಸಲು ಸಜ್ಜಾಗಿದ್ದಾರೆ. ಮೋದಿ ರ್ಯಾಲಿ ಹಿನ್ನೆಲೆ ಇವತ್ತು ಸಮಾವೇಶ ಸ್ಥಳಕ್ಕೆ ಬಿಜೆಪಿ ನಾಯಕರು ಭೇಟಿ ನೀಡಿ ಪರಿಶೀಲಿಸಿದರು. 28ನೇ ತಾರೀಕಿಗೆ ನರೇಂದ್ರ ಮೋದಿಜಿಯವರು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಪ್ರಚಾರ ಸಭೆಗೆ ಬರ್ತಾ ಇದ್ದಾರೆ. 10 ಗಂಟೆ ಕರೆಕ್ಟು ಅವರು ಅಡ್ರೆಸ್ ಮಾಡ್ತಾರೆ. 10 ಗಂಟೆ ಬೆಳಗ್ಗೆ ಸಾರ್ವಜನಿಕ ಸಭೆಯನ್ನು ಅಡ್ರೆಸ್ ಮಾಡ್ತಾರೆ. ನಾವು ಎಲ್ಲ ಸಾರ್ವಜನಿಕರಿಗೆ, ಅಭಿಮಾನಿಗಳಿಗೆ ಬೆಳಿಗ್ಗೆ 9 ಗಂಟೆ ಕರೆಕ್ಟು ಇಲ್ಲಿ ಮೈದಾನದಲ್ಲಿ ಇರಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿದ್ದೇವೆ. ದಾವಣಗೆರೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಬಿರು ಬಿಸಿಲು ಲೆಕ್ಕಿಸದೆ ಪ್ರಚಾರ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿ ಮುಂದಿಟ್ಕೊಂಡು ಹಳ್ಳಿಗಳಲ್ಲಿ ಮತ ಯಾಚಿಸ್ತಾ ಇದ್ದು ಮಾಯಕೊಂಡ ಶಾಸಕ ಬಸವಂತಪ್ಪ ಸಾಥ್ ಕೊಟ್ರು. ಉತ್ತರ ಕನ್ನಡ ಕ್ಷೇತ್ರದ ಹಳಿಯಾಳದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಮತಬೇಟೆಯಾಡಿದ್ರು. ಪ್ರಚಾರ ಸಭೆಯಲ್ಲಿ ಮಾತನಾಡಿ ಹಿಂದೂ ಸಂಸ್ಕೃತಿ ಹಾಳು ಮಾಡೋದಕ್ಕೆ ಹೊರಟಿರೋದೇ ಬಿಜೆಪಿ ಅಂತ ಕಿಡಿಕಾರಿದ್ರು. ಬಿಜೆಪಿ ಪಕ್ಷ ಎಲ್ಲ ಇತಿಹಾಸ ತಿರ್ಚಿ ಮಿರ್ಚಿ ಬೇರೆ ದಾರಿ ತೋರಿಸಿ ಎಲ್ಲ ದಿಶಾಭೂಲ್ ಮಾಡಿ ಯುವಕರಿಗೆ ವಾಟ್ಸಪ್ ಯೂನಿವರ್ಸಿಟಿ ತೋರಿಸಿ ಫೇಸ್ಬುಕ್ ಅಲ್ಲಿ ಸುಳ್ಳು ಮಾಹಿತಿ ಕಳಿಸಿ ಎಲ್ಲ ಇತಿಹಾಸ ಹಾಳ ಮಾಡ್ತಾ ಇದ್ದಾರೆ. ಪುರಾಣ ಧರ್ಮ, ಹಿಂದೂ ಧರ್ಮ ಹಾಳ ಮಾಡ್ತಾ ಇದ್ದಾರೆ. ಅಂತ ಬಿಜೆಪಿ ಪಕ್ಷಕ್ಕೆ ಈ ಬಾರಿ 7 ಮೇಗೆ ತಾವು ಎಲ್ಲರೂ ಪಾಠ ಕಳಿಸ್ಬೇಕು ಅಂತ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ. ಶಿವಮೊಗ್ಗ ವಕೀಲರ ಭವನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಮತಯಾಚಿಸಿದ್ರು. ನಮ್ಮ ತಂದೆಯವರು ಕೂಡ ವಕೀಲರಾಗಿದ್ರು, ಹೀಗಾಗಿ ನೀವು ಬೆಂಬಲ ಕೊಡಿ ಅಂತ ಮತ ಕೇಳಿದ್ರು. ನಟ ಶಿವರಾಜ್ ಕುಮಾರ್ ಹಾಗೂ ಸಚಿವ ಮಧು ಬಂಗಾರಪ್ಪ ಸಾಥ್ ಕೊಟ್ರು. ನಮ್ದು ಇಲ್ಲಿ ಎಲ್ಲರೂ ಅವರೆಲ್ಲ ಬ್ಲೇಸರ್ ಹಾಕ್ಕೊಂಡಿದ್ರೆ ನನಗೂ ನಮ್ಮ ತಂದೆಯವ್ರ ನೆನಪು ಆಗ್ತಾ ಇದೆ. ಸೈಕಲಲ್ಲಿ ಬರ್ತಾಯಿದ್ರು ಅವರು. ಆಮೇಲೆ ಅವ್ರ ಆಫೀಸು, ಅವ್ರದ್ದು ಆ ಬುಕ್ಸು ಅದೆಲ್ಲ ಇವತ್ತು ಬೆಳಗ್ಗೆಯಿಂದ ನಂಗೆ ತುಂಬಾ ಒಂಥರ ಮನಸ್ಸಿಗೆ ಒಂಚೂರು ಕಷ್ಟ ಆಗ್ತಾ ಇತ್ತು. ಚೆನ್ನಾಗಿದೆ.
ಬೀದರ್ನಲ್ಲಿ ಉಚ್ಚಾಟಿತ ಮರಾಠ ಮುಖಂಡರು ಬಿಜೆಪಿ ಹಾಗೂ ಭಗವಂತ ಖೂಬಾ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಭಗವಂತ ಖೂಬಾಗೆ ಸೋಲಿನ ಭಯ ಕಾಡ್ತಿದೆ, ಮರಾಠ ಸಮಾಜಕ್ಕೆ ಬಿಜೆಪಿ ಅನ್ಯಾಯ ಮಾಡ್ತಿದೆ ಅಂತ ಕೆಂಡ ಕಾರಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.